ಜಲ್ದಿ ನನಗೆ ಏನು ಬೊಜ್ಜು ಕಡಿಮೆ ಮಾಡಬೇಕು ಅಂತ ಅನ್ನೋರು ಜಾಸ್ತಿ ಉಪವಾಸಗಳನ್ನು ಮಾಡ್ತಾ ಹೋಗ್ತಾರೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಲಾಗ್ ಅಲ್ಲಿ ಲಾಗ್ ಅಂದ್ರೆ ಸುಮ್ಮನೆ ನಾನು ಅಲ್ಲಿ ಹೋದೆ ಇಲ್ಲಿ ಹೋದೆ ಅದನ್ನ ಮಾಡಿದೆ ಇದನ್ನ ಮಾಡಿದೆ ಅನ್ನೋಕ್ಕಿಂತನೂ ಅಂದ್ರೆ ನಾವು ಏನಾದ್ರೂ ಫೇಮಸ್ ಟೆಂಪಲ್ಗೆ ಹೋಗ್ಬೋದು ಅಥವಾ ಆತರ ಎಲ್ಲಾದ್ರೂ ಹೋಗ್ಬೋದು, ಅದನ್ನ ತೋರಿಸ್ಬೋದು. ಬೇಕಿದ್ರೆ ಮನೆಯಲ್ಲಿ ಡೈಲಿ ನಾನು ಇದನ್ನ ಮಾಡಿದೆ ಅನ್ನೋಕ್ಕಿಂತನೂ ಅಂದ್ರೆ ಏನಾದ್ರೂ ಒಂದು ಕಲಿಯೋ ತರ ಇರಬೇಕು ವಿಡಿಯೋ. ಅಂದ್ರೆ ಈಗ ಒಂದು ವಿಡಿಯೋ ಮಾಡ್ತಾ ಇದೀವಿ ಅಂತಂದ್ರೆ ಅದರಿಂದ ಜನಗಳಿಗೆ ಉಪಯುಕ್ತ ಆಗಿರ್ಬೇಕು. ನಮ್ಮ ಇನ್ಫಾರ್ಮೇಶನ್ ಅವರಿಗೆ ಉಪಯುಕ್ತ ಅನ್ಸಿರ್ಬಹುದು. ಹೌದಪ್ಪ, ಇವ್ರು ಕರೆಕ್ಟ್ ಹೇಳ್ತಿದ್ದಾರೆ, ಹೀಗ್ ಮಾಡ್ಬೇಕು ನಾವು ಅಂತ ಅನ್ಸಿರ್ಬೇಕು. ಅದೇ ನನ್ನ ವಿಡಿಯೋ ಮಾಡೋ ಉದ್ದೇಶ. ಅಂದ್ರೆ ಎಲ್ಲರಿಗೂ ಒಂದು ಅದರಿಂದ ಏನಾದ್ರೂ ಒಂದು ಕಲಿತ್ವಿ, ಒಂದು ಸಣ್ಣ ಮೆಸೇಜ್ ಹೋಗ್ಬೇಕು ಅನ್ನೋ ಉದ್ದೇಶನೇ ನಾನು ವಿಡಿಯೋ ಮಾಡೋದು. ಸೊ ಹಾಗಾಗಿ ನಾನು ಏನಾದ್ರೂ ಒಂದು ಟಾಪಿಕ್ ಇಟ್ಕೊಂಡು, ಅಂದ್ರೆ ಇವತ್ತಿನ ಟಾಪಿಕ್ ಏನಂತಂದ್ರೆ ನನ್ನ ಬ್ಲಾಗ್ ಅಲ್ಲಿ ಅದೇ ಯಾವುದೇ ಅಂದ್ರೆ ಉಪವಾಸ ಮಾಡದೆ ಅಥವಾ ಇದನ್ನ ನಮ್ಮ ಬಾಡಿ ತೂಕವನ್ನ ಹೇಗೆ ಇಳಿಸ್ಬಹುದು ಅಂತ ಹೇಳಿ. ಅಂದ್ರೆ ಕೆಲವರು ಈಗ ತೂಕ ಜಾಸ್ತಿಯಾಗಿ ತುಂಬಾ ಸಫರ್ ಆಗ್ತಿರ್ತಾರೆ, ಹೇಗಪ್ಪ ಇಳಿಸೋದು ಅಂತ ಹೇಳಿ ಅಂದ್ಬಿಟ್ಟು. ಸೊ ಅಂಥವ್ರಿಗೆ ಯಾವ ರೀತಿ ನಾವು ಯಾವುದೇ ಅಂದ್ರೆ ಉಪವಾಸ ಮಾಡದೆ ಇದನ್ನ ಮಾಡದೆ ಯಾವ ರೀತಿ ನಾವು ತೂಕ ಇಳಿಸ್ಬೋದು ಅಂತ ನಾನು ಹೇಳ್ತೀನಿ. ಅಂದ್ರೆ ನಮ್ಮ ರೆಗ್ಯುಲರ್ ಲೈಫಲ್ಲಿ ನಾವು ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ನಮ್ಮ ಲೈಫ್ ಸ್ಟೈಲಲ್ಲಿ ಲೈಫ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ನಾವು ಹೆಲ್ದಿ ಆಗಿರೋಕೆ ಸಹಾಯ ಆಗುತ್ತೆ. ಅದು ನಾವು ನಮ್ಮ ಮನಸ್ಸಿಂದ ನಾವೇ ಬದಲಾಗೋಕೆ ಟ್ರೈ ಮಾಡಬೇಕು. ಫಸ್ಟ್ ನಾವು ನಮ್ಮ ಮನಸ್ಸಿಂದ ನಾವೇ ಬದಲಾಗಬೇಕು. ನಾವು ಬದಲಾದ್ವಿ ಅಂತಂದ್ರೆ ಅದು ಆಟೋಮೆಟಿಕ್. ಯಾಕಂದ್ರೆ ಇದು ನಮ್ಮ ಬಾಡಿ ಒಂದು ಮಷೀನ್. ಅಂದ್ರೆ ನಮ್ಮ ಮನಸ್ಸಿದೆ ಅಲ್ಲ, ಇದು ಒಂಥರ ಹೆಂಗಂದ್ರೆ ನಮ್ಮ ಮನಸ್ಸು ಹೆಂಗಿರುತ್ತೆ, ನಮ್ಮ ಮನಸ್ಸಿಗೆ ಮತ್ತೆ ಬಾಡಿಗೂ ಲಿಂಕ್ ಇರುತ್ತಲ್ವಾ. ನಮ್ಮ ಮನಸ್ಸೇ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ನಮ್ಮ ಬಾಡಿ ಚೆನ್ನಾಗಿ ಇಟ್ಕೊಳಕ್ ಸಾಧ್ಯನೇ ಇಲ್ಲ. ಆದ್ರೆ ಮನಸ್ಸಿನ ತಕ್ಕ ಮನಸ್ಸಿನ ಹಿಂದೆ ನಾವು ಹೋಗ್ಬಾರ್ದು. ನಮ್ಮ ಹಿಂದ್ಗಡೆ ಅದು ಮನಸ್ಸಿರ್ಬೇಕು. ಅಂದ್ರೆ ನಮ್ಮ ದೇಹ ನಮ್ಮ ಮನಸ್ಸಿಂದ ನಮ್ಮ ಬಾಡಿಯನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು. ಸೊ ಅದರಲ್ಲಿ ಅಂದ್ರೆ ನಾನೀಗ ಜಾಸ್ತಿ ಫ್ಯಾಟ್ ಇರೋರು ಹೇಗೆ ಅಂದ್ರೆ ಯಾವುದು ಉಪವಾಸ ಮಾಡಿದೆ, ಕೆಲವರು ಜಾಸ್ತಿ ಉಪವಾಸ ಮಾಡಬೇಕು, ಜಲ್ದಿ ನನಗೆ ಏನು ಬೊಜ್ಜು ಕಡಿಮೆ ಮಾಡಬೇಕು ಅಂತ ಅನ್ನೋರು ಜಾಸ್ತಿ ಉಪವಾಸಗಳನ್ನು ಮಾಡ್ತಾ ಹೋಗ್ತಾರೆ. ಸೊ ಅದರಲ್ಲಿನೂ ನಮಗೆ ಬೆನಿಫಿಟ್ ಇರೋದಿಲ್ಲ. ಅಂದ್ರೆ ಈಗ ಇಷ್ಟು ಒಂದು ತಿಂಗಳಿಗೆ 1 kg 2 kg ತೂಕ ಆ ಥರ ಇಳಿಸೋ ಪ್ಲ್ಯಾನನ್ನು ನಾವು ಮಾಡ್ಕೋಬೇಕು ಫಸ್ಟು. ಸೊ ನಮ್ಮ ಲೈಫ್ ಸ್ಟೈಲನ್ನು ಯಾವ ರೀತಿ ಚೇಂಜ್ ಮಾಡ್ಬೇಕಂದ್ರೆ, ಈಗ ಬೆಳಗ್ಗೆ ಎದ್ಬಿಟ್ಟು ನಾವು ಏನಂದ್ರೆ ಕೆಲವರಿಗೆ ತೂಕ ಇಳಿಸೋರು ಕೆಲವ್ರು ಮಾಡ್ತಿರ್ತಾರೆ ನಿಂಬು ಹಣ್ಣು ಮತ್ತೆ ಜೇನುತುಪ್ಪ ನಿಂಬು ಹಣ್ಣಲ್ಲಿ ಜೇನುತುಪ್ಪ ಹಾಕೊಂಡು ಕುಡಿಯೋ ಅಭ್ಯಾಸ ಇರುತ್ತೆ ಖಾಲಿ ಹೊಟ್ಟಿನಲ್ಲಿ. ಅದರಲ್ಲಿನೂ ಕೂಡ ಕೆಲವೊಂದು ಅಂದ್ರೆ ಸ್ವೀಟ್ಸು ಜಾಸ್ತಿ ಕ್ಯಾಲರೀಸ್ ಇರುತ್ತೆ. ಅಂದ್ರೆ ನಾವು ಜಾಸ್ತಿ ಕ್ಯಾಲರೀಸ್ ಇರ್ತಕ್ಕಂಥ ಫುಡ್ಡನ್ನು ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಇಲ್ಲಿ ನಮ್ಮ ಬೊಜ್ಜನ್ನು ಕಡಿಮೆ ಮಾಡ್ಬೇಕಾದ್ರೆ ಫಸ್ಟು ನಾವು ಜಾಸ್ತಿ ಕ್ಯಾಲರೀಸ್ ಇರ್ತಕ್ಕಂಥ ಆಹಾರವನ್ನ ಕಡಿಮೆ ಮಾಡಬೇಕು. ಇದನ್ನ ನಾವು ಪಾಲನೆ ಮಾಡಬೇಕಾಗಿರೋದು. ಇದು ಜಾಸ್ತಿ ಕ್ಯಾಲರೀಸ್ ಇರ್ತಕ್ಕಂಥ ಆಹಾರಗಳನ್ನ ಕಡಿಮೆ ಮಾಡಬೇಕು. ಜಾಸ್ತಿ ಕ್ಯಾಲರೀಸ್ ಸ್ವೀಟ್ಸ್ ಅಲ್ಲಿ ಇರುತ್ತೆ ಜಾಸ್ತಿ, ಅದು ಶುಗರ್ ಇರ್ತಕ್ಕಂಥ ಆಹಾರಗಳನ್ನ ಕಡಿಮೆ ಮಾಡಬೇಕು. ಅಂದ್ರೆ ಈಗ ಆರ್ಗ್ಯಾನಿಕಲಿ ಆಗಿ ಸಿಗೋದೇನೆ ನಮ್ ಜೇನುತುಪ್ಪ, ಅದು ಬೇರೆ. ಬಟ್ ಇದು ಈಗ ಎಲ್ಲ ಶಾಪ್ಗಳಲ್ಲೆಲ್ಲ ಸಿಗೋ ಜೇನುತುಪ್ಪನೇ ಬೇರೆ. ಅದರಲ್ಲಿ ಅವರು ಏನಾದ್ರೂ ಮಿಕ್ಸ್ ಮಾಡಿರ್ತಾರೆ, 100% ಏನಾದ್ರೂ ಒಂದು ಮಿಕ್ಸ್ ಮಾಡಿರ್ತಾರೆ. ಅದಕ್ಕೆ ಆ ಜೇನುತುಪ್ಪ ಅಂದ್ರೆ ಅವಾಯ್ಡ್ ಮಾಡೋದು ಚಲೋ. ಅದನ್ನು ಅಂದ್ರೆ ಅವಾಯ್ಡ್ ಮಾಡಬೇಕು ಸ್ವಲ್ಪ. ಅದರಲ್ಲಿ ಜಾಸ್ತಿ ಕ್ಯಾಲರೀಸ್ ಇರ್ತವೆ. ಮತ್ತೆ ಈಗ ಕಡಿಮೆ ಕ್ಯಾಲರಿ ಅದರಲ್ಲಿ ಇರುತ್ತೆ. ಕಡಿಮೆ ಕ್ಯಾಲರೀಸ್ ಇರ್ತಕ್ಕಂಥ ಫುಡ್ ಯಾವುದು ಅಂತಂದ್ರೆ ಹಣ್ಣು ಮತ್ತೆ ತರಕಾರಿಗಳು ಅಂತ ಹೇಳ್ಬೋದು. ಹಣ್ಣು ಮತ್ತೆ ತರಕಾರಿಗಳಲ್ಲಿ ಕಡಿಮೆ ಕ್ಯಾಲರೀಸ್ ಇರ್ತಕ್ಕಂಥ ಫುಡ್ ಅಂದ್ರೆ ಅದು ಇದಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಆರೆಂಜ್ ಇರ್ಬೋದು, ಮತ್ತೆ ಸೌತೆಕಾಯಿ ಇರ್ಬೋದು, ಗಜ್ಜರಿಕಾಯಿ ಇರ್ಬೋದು, ಮತ್ತೆ ಕೆಲವೊಂದು ತರಕಾರಿಗಳು, ಎಲ್ಲ ತರಕಾರಿಗಳಲ್ಲೂ ಸ್ವಲ್ಪ ಕಂಪೇರ್ ಮಾಡಿದ್ರೆ, ಅಂದ್ರೆ ನಮ್ಮ ಫುಡ್ಡಿಗೆ ಕಂಪೇರ್ ಮಾಡಿದ್ರೆ, ರೈಸಿಗೆ ಕಂಪೇರ್ ಮಾಡಿದ್ರೆ, ಮತ್ತೆ ಇವೆಲ್ಲ ಅಂದ್ರೆ ದೋಸೆ ಇವೆಲ್ಲ ಇರ್ತಾವಲ್ಲ, ಇವುಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಕ್ಯಾಲರೀಸ್ ಇರ್ತಕ್ಕಂಥ ಫುಡ್ಡು ತರಕಾರಿ ಮತ್ತು ಫ್ರೂಟ್ಸ್ ಇವುಗಳನ್ನ ಜಾಸ್ತಿ ನಾವು ತಗೋಬೇಕು. ಫಸ್ಟ್ ಬ್ರೇಕ್ಫಾಸ್ಟಿಗೆ ಏನು ತಗೋಬೇಕು ಅಂದ್ರೆ ಇದನ್ನ ತರಕಾರಿ ಜ್ಯೂಸ್ ಮಾಡಿ. ಕೆಲವರಿಗೆ ಟೀ ಕುಡಿಯೋ ಅಭ್ಯಾಸ ಇರುತ್ತಲ್ಲ, ಟೀ ಕುಡಿಯೋದನ್ನ ಬಿಟ್ಬಿಡ್ಬೇಕು. ಟೀ ಕುಡಿಯೋದು ಬಿಟ್ಬಿಟ್ಟು ತರಕಾರಿ ಜ್ಯೂಸನ್ನ ಕುಡಿಬೇಕು ಟೀ ಬದಲಾಗಿ. ಮತ್ತೆ
ಹೇಗೆ ಅಂದರೆ ನಮಗೆ ವಾಕಿಂಗ್ ಮಾಡಬೇಕು, ಸ್ವಲ್ಪ ವಾಕಿಂಗ್ ಡೇನಲ್ಲಿ ಸ್ವಲ್ಪ ಆದರೂ ವಾಕಿಂಗ್ ಮಾಡಬೇಕು. ಮತ್ತು ವಾಕಿಂಗು, ಜಾಗಿಂಗು, ಎಕ್ಸಸೈಸು, ಅಲ್ಲೇ ನಿಮ್ಮ ನಿಯರ್ ಬೈ ಯಾವುದಾದ್ರೂ ಜಿಮ್ ಸೆಂಟರ್ಸ್ ಇದ್ದರೆ ಜಿಮ್ಗಳಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಯೋಗ ಮಾಡಬೇಕು, ಸ್ವಲ್ಪ ಎಕ್ಸಸೈಸು, ಯೋಗ ಒಂದು ಮಿನಿಮಮ್ 1 ಅವರ್, ಅಂದರೆ ವಾಕಿಂಗು ಇದೆಲ್ಲ ಎಕ್ಸಸೈಸಸ್ಸು ಕೂಡಿ 1 ಅವರ್ ಕಂಪಲ್ಸರಿ ಡೈಲಿ ವಾಕಿಂಗು ಮತ್ತು ಎಕ್ಸಸೈಸು ಮಾಡಲೇಬೇಕು. ಅಂದರೆ ನಿಯರೆಸ್ಟ್ ಯಾರಾದರೂ ಟೀಚಿಂಗ್ ಸೆಂಟರ್ಸ್ ಇದ್ದೇ ಇರ್ತಾವೆ, ಅಲ್ಲೇ ನಿಯರೆಸ್ಟ್ ಹೋಗ್ಬಿಟ್ಟು ಅದನ್ನು ಮಾಡಬೇಕು. ಮತ್ತು ಬ್ಲ್ಯಾಕ್ ಟೀ ಒಳ್ಳೆಯದು, ಅಂದರೆ ಆ ಟೀ ಬದಲಾಗಿ ನಾವು ಬ್ಲ್ಯಾಕ್ ಟೀ ಕುಡಿಬೇಕು ಫಸ್ಟು. ಇದು ನಮ್ಮ ಬ್ರೇಕ್ಫಾಸ್ಟ್ ಟೈಮಿಂದ ಮುಂಚೆ ಹೇಳಿದ್ದು ನಾನು. ಅಂದರೆ ಟೀ ಕುಡಿಯೋ ಬದಲಾಗಿ ಬ್ಲ್ಯಾಕ್ ಟೀ ಅಥವಾ ಬರೀ ನೀರಲ್ಲಿ ನಿಂಬುವನ್ನು ಹಾಕೊಂಡು ಕುಡಿದ್ರೂ ಅದು ಒಳ್ಳೆಯದು ಫಸ್ಟ್ ಖಾಲಿ ಹೊಟ್ಟೆನಲ್ಲಿ. ಅದನ್ನು ಕುಡಿದ್ಬಿಟ್ಟು ನಾವು ಯೋಗ ಎಕ್ಸಸೈಸ್ ಮಾಡಬೇಕು. ಅದರ ನಂತರ ಟೀ ಬದಲಾಗಿ ಬ್ಲ್ಯಾಕ್ ಟೀ ಕುಡಿಬೇಕು. ಅದರ ನಂತರ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ 12 ಅವರ್ ಇರಬೇಕು. 12 ಅವರ್ ಅಂದರೆ 12 ಅವರಲ್ಲಿ ಮೊದಲನೇ ನಾವು ಡೇನಲ್ಲಿ ಮೊದಲನೇ ಊಟಕ್ಕೂ ಮತ್ತು ಲಾಸ್ಟ್ನೇ ಊಟಕ್ಕೂ 12 ಅವರ್ ಗ್ಯಾಪ್ ಇರಬೇಕು. 12 ಅವರ್ ಅಂದರೆ ಸಪೋಸ್ ನಾವು ಬೆಳಗ್ಗೆ 9 o'clock ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ ಅಂದರೆ ನೈಟು 9 o'clockನೇ ಊಟ ಮಾಡಬೇಕು. 12 ಅವರ್ ಗ್ಯಾಪ್, ಅಂದರೆ 12 ಅವರಲ್ಲೇ ಮುಗಿಸ್ಬಿಡ್ಬೇಕು ಅದನ್ನು. ನಮ್ಮ ಡೇದು ರೂಟೀನ್ ಏನಿರುತ್ತೆ, ಬ್ರೇಕ್ಫಾಸ್ಟು, ಲಂಚ್, ಡಿನ್ನರ್, ಈ ಮೂರದರ ರೂಟೀನು ಕೂಡ 12 ಅವರಲ್ಲೇ ಮುಗಿಸ್ಬಿಡ್ಬೇಕು. ಇದು ಫಸ್ಟು. ಸೊ 9 o'clock ನೀವು ಬ್ರೇಕ್ಫಾಸ್ಟ್ ಮಾಡ್ತೀರಾ. ಬ್ರೇಕ್ಫಾಸ್ಟಲ್ಲಿ ಏನು ತಿಂತೀರಾ? ಬ್ರೇಕ್ಫಾಸ್ಟಲ್ಲಿ ಸಪೋಸ್ ನೀವು ದೋಸೆ, ಇಡ್ಲಿ ಅದನ್ನು ತಿಂತಿದ್ರೆ, ಅಂದರೆ ದೋಸೆ ಮಿನಿಮಮ್ 3 ತಿಂತಿದ್ರೆ ಅದರಲ್ಲಿ ಒಂದೇ ದೋಸೆ ತಿನ್ನಬೇಕು. ಅದರದ್ದು ಒಟ್ಟಿಗೆ ನಾವು ತರಕಾರಿ ಅಥವಾ ಜ್ಯೂಸು, ಫ್ರೂಟ್ಸು ಅಥವಾ ತರಕಾರಿ ತಿನ್ಬೋದು ಅದರ ಬದಲಾಗಿ. ಇದು ಬ್ರೇಕ್ಫಾಸ್ಟ್ದಾಯಿತು. ನಂತರ ಲಂಚಿಗೆ ಏನು ಮಾಡ್ತೀವಿ? ಲಂಚಿಗೆ ಏನೇನು ತಿನ್ಬೋದಂದರೆ, ಈಗ ನಾವು ಅಂದರೆ ಬ್ರೇಕ್ಫಾಸ್ಟಲ್ಲಿ ಕೆಲವರು ರೊಟ್ಟಿನೇ ತಿಂತಾರೆ. ಅದರಲ್ಲಿ ನಾವು 1 ಅಥವಾ 1.5 ರೊಟ್ಟಿ ತಿಂದು, ಮತ್ತು ಅಂದರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದರೆ ಈ ಥರ ಅಂದರೆ ರೊಟ್ಟಿನೇ ಜಾಸ್ತಿ ತಿಂತಾರೆ. ಬೆಳಗ್ಗೆನೇ ರೊಟ್ಟಿ ಮಾಡೋ ಅಭ್ಯಾಸ ಇರುತ್ತೆ ನಮ್ಮ ಉತ್ತರ ಕರ್ನಾಟಕದ ಕಡೆ. ಸೊ ಅವರೆಲ್ಲ 1.5 ರೊಟ್ಟಿ ತಿಂದು ಮತ್ತು ಹಣ್ಣು ತರಕಾರಿ ಆ ಥರ ತಿನ್ಬೋದು. ಮತ್ತು ಈ ಕಡೆ ಸೌತ್ ಇಂಡಿಯಾ ಕಡೆ ಬಂದರೆ, ಈ ಕಡೆ ಸೌತ್ ಕರ್ನಾಟಕ ಕಡೆ ಬಂದರೆ ಇದು ತಿಂತಾರೆ ಜಾಸ್ತಿ, ಮುದ್ದೆ ಆ ಥರ ತಿಂತಾರೆ. ಮುದ್ದೆ ಆಗಿರ್ಬೋದು, ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಅದನ್ನು ಕಡಿಮೆ ಮಾಡಬೇಕು. ಅಂದರೆ ನಮಗೆ ತೂಕ ಇಳಿಸೋದು ಪೂರ್ತಿ ಎಲ್ಲ ಬಿಟ್ಟೇ ಬಿಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಕಡಿಮೆ ಮಾಡಬೇಕು ಅಂತ. ಅಂದರೆ ಅದರಲ್ಲಿ ಅರ್ಧ ತಿನ್ನಬೇಕು. ನಾವೇನೀಗ ಡೈಲಿ ತಿಂತಾ ಇರ್ತೀವಲ್ಲ ಅದರಲ್ಲಿನ ಅರ್ಧ ತಿನ್ನಬೇಕು. ಈಗ ಇದು ಬ್ರೇಕ್ಫಾಸ್ಟ್ದಾಯಿತು. ನಂತರ ಊಟಕ್ಕೆ ಬಂದರೆ, ಊಟದಲ್ಲಿನೂ ಕೂಡ ಅದು ಸೇಮ್ ಪ್ರೊಸೀಜರು. ಅಷ್ಟು ತರಕಾರಿ ತಿನ್ನಬೇಕು ಫಸ್ಟ್. ಅದೇ ಇದು ನಮ್ಮ ಯೋಗ ಕ್ಲಾಸಲ್ಲಿನೂ ಕೂಡ ಹೇಳಿದ್ದಾರೆ. ಅಂದರೆ ಹಣ್ಣು ತರಕಾರಿಗಳ ಮಹತ್ವನೇ ಜಾಸ್ತಿ ಒತ್ತು ಕೊಟ್ಟು ಹೇಳ್ತಾರೆ ಅವರು. ಈಗ ಸಿದ್ಧ ಸಮಾಧಿ ಯೋಗ ಕ್ಲಾಸ್ ಇರ್ಬೋದು, ನಮ್ಮ ಯೋಗ ಕ್ಲಾಸಸ್ಗಳನ್ನ ನಾವು ಮಾಡಿಕೊಂಡ್ರೆ ಅದರಲ್ಲಿ ಜಾಸ್ತಿ ಹಣ್ಣು ತರಕಾರಿಗಳ ಮಹತ್ವ, ಮತ್ತು ಮೊಳಕೆ ಹೊಡಿಸಿದ ಕಾಳುಗಳನ್ನು ಜಾಸ್ತಿ ತಿನ್ನಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಸೊ ಈಗ ನಾವು ವೇಟ್ ರೆಡ್ಯೂಸ್ ಮಾಡೋ ಪ್ರೋಗ್ರಾಮ್ ಇದೆ ಅಂತಂದರೆ, ನಮಗೆ ಈಗ ಅನ್ಕೊಳ್ಳಿ ಸಪೋಸ್ 1 o'clock ನಾವು ಊಟ ಮಾಡ್ತೀವಿ ಅಂದರೆ 12 ಗಂಟೆಗೆಲ್ಲ ನಾವು ತರಕಾರಿ ತಿಂದ್ಬಿಡ್ಬೇಕು ಫಸ್ಟು. ಅಂದರೆ ಅದನ್ನು ತಿಂದು ಸ್ವಲ್ಪ ಹೊತ್ತಾದ್ಮೇಲೆ ನಾವು ಊಟ ಮಾಡಬೇಕು. ಕೆಲವರು ಊಟ ಜೊತೆನೆ ಸಲಾಡ್ಸ್ ತಿಂತಾರೆ, ಅದು ಬೇರೆ. ಅಂದರೆ ಇದು ವೇಟ್ ಇಳಿಸೋ ಪ್ರೋಗ್ರಾಮ್ದವ್ರಿಗೆ ಹೇಳ್ತಾ ಇದ್ದೀನಿ, ಎಸ್ಪೆಷಲಿ ಬೊಜ್ಜು ಅಂದರೆ ಜಾಸ್ತಿ ಫ್ಯಾಟ್ ಬಂದಿರುತ್ತಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಅವರು ಈ ಥರ ಮಾಡಬೇಕು. ಫಸ್ಟು 1 hour ಮುಂಚೆನೇ ಜಾಸ್ತಿ ತರಕಾರಿಗಳನ್ನು ತಿಂದ್ಬಿಡ್ಬೇಕು. ತರಕಾರಿಗಳನ್ನ ತಿಂದಾದ್ಮೇಲೆ ಆಮೇಲೆ ಬೇಯಿಸಿದ್ದನ್ನು ಅಂದರೆ ಊಟ ಸ್ವಲ್ಪ ಮಾಡಬೇಕು. ಅನ್ನ ಅಂದರೆ ನಾವು ಈಗ ಚಪಾತಿ ಅನ್ನ ತಿಂತೀವಿ ಅಂತಂದರೆ ಅದರಲ್ಲಿ 1 ಚಪಾತಿ ಮತ್ತು ಒಂದು 2 ಅಂದರೆ 250 grams ಅಷ್ಟೇ ರೈಸನ್ನು ತಿಂದ್ಬಿಡ್ಬೇಕು ಅಷ್ಟೇ. ಅಂದರೆ ನಾವು ಡೈಲಿ ತಿನ್ನೋದ್ರಲ್ಲಿ ಅರ್ಧ ತಿನ್ನಬೇಕು ರೈಸು. ಇದು ಲಂಚ್ದು ಪ್ಯಾಟರ್ನು. ಮತ್ತು ಈವ್ನಿಂಗ್ ಏನು ಮಾಡಬೇಕು ಅಂದರೆ, ಈವ್ನಿಂಗು ಕೆಲವರಿಗೆ ಸ್ನ್ಯಾಕ್ಸು, ಟೀಸು ತಿನ್ನೋ ಅಭ್ಯಾಸ ಇರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗಳಲ್ಲಿ ಸ್ವೀಟನ್ನ ಅವಾಯ್ಡ್ ಮಾಡಬೇಕು, ಎಲ್ಲ ಪೂರ್ತಿ ಅವಾಯ್ಡ್ ಮಾಡಬೇಕು. ಈವ್ನಿಂಗ್ ಸ್ನ್ಯಾಕ್ಸ್ಗಳಲ್ಲಿ ಸ್ವೀಟ್ ಏನು ತಿನ್ನಬಾರ್ದು ಜಾಸ್ತಿ. ಜಾಸ್ತಿ ಅಂದರೆ ಏನು, ಸ್ವೀಟ್ ತಿನ್ನಲೇಬಾರ್ದು. ವೇಟ್ ಇಳಿಸೋ ಪ್ರೋಗ್ರಾಮ್ ಇರೋರು ಸ್ವೀಟನ್ನು ಪೂರ್ತಿ ಅವಾಯ್ಡೇ ಮಾಡಿಬಿಡ್ಬೇಕು ಅವರು. ಅಂದರೆ ವೇಟ್ ಕಡಿಮೆ ಆಗೋ ತನಕ ಅವ್ರಿಗೆ ಎಷ್ಟು ಅವ್ರದ್ದು ಅಂದಾಜು ನಮಗೆ ಗೊತ್ತಿರಲ್ಲ, ಅವ್ರ ಬಾಡಿ ಮೇಲೆ ಡಿಪೆಂಡ್ ಅದು. ಈಗ ಕೆಲವೊಬ್ಬರು 80 kg 90 kg ಇಷ್ಟೆಲ್ಲ ಇರ್ತಾರೆ, ಅವರಿಗೆ ವೇಟ್ ಇಳಿಸೋ ಪ್ರೋಗ್ರಾಮ್ ಇರುತ್ತೆ. ಅಂಥವರು ಸ್ವೀಟನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು.
ನಂತರ ಡಿನ್ನರನ್ನು ನಾವು ಆದಷ್ಟು ಬೇಗನೆ ಮಾಡಬೇಕು. ಅಂದರೆ ಈಗ ನಾನು ಹೇಳಿದ್ನಲ್ಲ ಆವಾಗಲೇ 9 o'clock ಮಾಡಿದರೆ 9 o'clock ಒಳಗಡೆನೆ ಊಟ ಮಾಡಿ 9 o'clock ಮುಂಚೆನೇ ಊಟ ಮಾಡಿ ಮುಗಿಸ್ಬೇಕು. 9 o'clock ಮಿನಿಮಮ್ 9 o'clockಗೆ ನಾವು ಊಟ ಮಾಡಿ ಮುಗಿಸ್ಬೇಕು. ಅಂದರೆ ನಾವು ಎಷ್ಟು ಬೇಗ ಮಾಡ್ತೀವಿ ಅಷ್ಟು ನಮಗೆ ಡೈಜೆಷನ್ ಬೇಗ ಆಗುತ್ತೆ. ಸೊ ಹಾಗಾಗಿ ಡಿನ್ನರ್ಗೂ ಕೂಡ ಹಾಗೆ ನಾವು ಏನು ಡೈಲಿ ಜಾಸ್ತಿ ಕ್ಯಾಲರೀಸ್ ಇರುವಂಥ ಫುಡ್ ತಿಂತೀವಲ್ಲ ಅದರಲ್ಲಿ ಅರ್ಧ ತಿನ್ನೋದಷ್ಟೇ. ಅಂದರೆ ಕಡಿಮೆ ಕ್ಯಾಲರೀಸ್ ನಮ್ಮ ಬಾಡಿಗೆ ಹೋದರೆ ನಮ್ಮ ಬಾಡಿ ವೇಟು ಡೇ ಬೈ ಡೇ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ವೀಕಲ್ಲಿ ಮಿನಿಮಮ್ ನಿಮಗೆ ಟೈಮ್ ಇಲ್ಲ, ನಿಮಗೆ ಜಿಮ್ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ರೆ ವೀಕ್ಲಿ ಒಂದು 4 to 5 hours ವೀಕ್ಲಿ ಹೇಳ್ತಾ ಇದ್ದೀನಿ ನಾನು, ವೀಕ್ಲಿ 4 to 5 hours ನೀವು ಎಕ್ಸಸೈಸ್ ಮಾಡಲೇಬೇಕು. ಅಂದರೆ ನಾನು ಹೇಳ್ತಾ ಇರೋದು ಏನು ಗೊತ್ತಾಯಿತು, ನ್ಯಾಚುರಲಿ ನೀವು ಯಾವುದೇ ಏನು ಅಂದರೆ ಕೆಲವರೆಲ್ಲ ಏನೇನೋ ಮಾಡ್ತಾರೆ ಪ್ರೋಗ್ರಾಮ್ಸ್ಗಳನ್ನು, ಆ ಥರ ಅಲ್ಲ. ಇದು ನ್ಯಾಚುರಲಿನೇ ವೇಟ್ ಲಾಸ್ ನಾವು ಹೇಗೆ ಮಾಡೋದು ಅಂತ ಒಂದು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಫುಡ್ ಇದು ಅಲ್ಲಿ ಸಿಸ್ಟಮಲ್ಲಿ ಹಣ್ಣು ತರಕಾರಿಗಳನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾವು ಅಂದರೆ ನಮ್ಮ ಕ್ಯಾಲರೀಸ್ ಕಡಿಮೆ ಇರತಕ್ಕಂಥ ಆಹಾರವನ್ನು ಸೇವಿಸೋದ್ರಿಂದ ನಾವು ಬಾಡಿ ವೇಟನ್ನು ಅತಿ ಬೇಗನೆ ಇಳಿಸ್ಬೋದು ಅಂತ ನನ್ನ ಉದ್ದೇಶ. ಆ ಥರ ಅದಕ್ಕೆ ಕೆಲವರೆಲ್ಲ ಏನೇನೋ ಹೇಳ್ತಾರೆ, ಆ ಥರ ಇಲ್ಲ. ಅಂದರೆ ನಾನು ಕ್ಲಾಸ್ ಮಾಡಿದ್ದೀನಿ, ಸ್ವಲ್ಪ ನಾಲೆಜ್ ಇದೆ ನನಗೆ. ಅಂದರೆ ನಾನು ಜಾಸ್ತಿ ಅದರಲ್ಲಿ ಪರ್ಫೆಕ್ಟು ಅಂತಲೂ ಹೇಳಲ್ಲ, ನಾನು ಸ್ವಲ್ಪ ಹೀಗೆ ಕ್ಲಾಸ್ ಮಾಡಿದ್ದು ಸ್ವಲ್ಪ ನಾಲೆಜ್ ಇದೆ ನನಗೆ ಅದ್ರ ಬಗ್ಗೆ. ಅಂದರೆ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ, ಏನು ತಿಂದರೆ ಏನಾಗುತ್ತೆ ಅಂತ ಹೇಳಿ. ಅವಾಗ ಮುಂಚೆ ನನಗೂ ಗೊತ್ತಿರಲಿಲ್ಲ, ಏನೇನೋ ಸಿಕ್ಕದೆ ತಿಂತಿದ್ದೆ ಕ್ಲಾಸ್ ಮಾಡೋಕ್ಕಿಂತ ಮುಂಚೆ. ಕ್ಲಾಸ್ ಮಾಡಿ ಆದಮೇಲೆ ಇವಾಗ ಇದನ್ನೇ ತಿನ್ನಬೇಕು, ಹಿಂಗೆ ತಿನ್ನಬೇಕು ಅನ್ನೋದೊಂದು ಐಡಿಯಾ ಬಂದಿದೆ ನನಗೆ. ಅಂದರೆ ಚೆನ್ನಾಗಿ ಈಗ ಅರ್ಥ ಆಗ್ತಾ ಇದೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು, ಯಾವಾಗ ತಿನ್ನಬಾರ್ದು ಅನ್ನೋದೆಲ್ಲ ಸ್ವಲ್ಪ ಅಂದರೆ ಕಲಿತಾ ಇದ್ದೀನಿ ನಾನು ಅಷ್ಟೇ. ಅಂದರೆ ಸ್ವಲ್ಪ ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಇದ್ರ ಕಡೆ ಜಾಸ್ತಿ ಒತ್ತು ಕೊಡ್ತೀನಿ. ಅಂದರೆ ನಮ್ಗೆ ಅಬೌವ್ 30 ಹೋದ್ಮೇಲೆ ನಮಗೆ ತುಂಬ ಹೆಲ್ತ್ ಸಮಸ್ಯೆಗಳು ಸ್ಟಾರ್ಟ್ ಆಗೇ ಆಗ್ತವೆ ಎಲ್ಲರ ಜೀವನದಲ್ಲಿ. ಒಂದಲ್ಲ ಒಂದು ಇದ್ದೇ ಇರ್ತವೆ ಎಲ್ಲರಿಗೂ. ಎಲ್ಲರೂ 100% ನಾವು ಹೆಲ್ದಿ ಇದ್ದೀವಿ ಅಂತ ಯಾರೂ ಹೇಳಲ್ಲ ಈಗಿನ ಕಾಲದಲ್ಲಿ. ಎಲ್ರಿಗೂ ಒಂದೊಂದು ಸಮಸ್ಯೆ ಇದ್ದೇ ಇರ್ತವೆ. ಆದರೆ ಒಬ್ಬೊಬ್ರು ತೋರಿಸ್ಕೋತಾರೆ, ಒಬ್ಬೊಬ್ರು ತೋರಿಸ್ಕೋದಿಲ್ಲ ಅದನ್ನು. ಸೊ ಅದಕ್ಕೆ ನಾನು ಅಂದರೆ ನನಗೆ ಗೊತ್ತಿರೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದನ್ನು ನಿಮ್ಗೆ ಫಾಲೋ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅಂದರೆ ನನಗೆ ಗೊತ್ತಿರೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಹೆಲ್ತ್ ವಿಷಯದಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ, ನೀವು ಹೆಲ್ದಿ ಆಗಿರಬೇಕು ಎಲ್ಲರೂ ಅನ್ನೋದೇ ನನ್ನ ಉದ್ದೇಶ. ಎಲ್ಲರದ್ದು ಅಂದರೆ ದೇಹ ಚೆನ್ನಾಗಿರ್ಬೇಕು, ಎಲ್ಲರದ್ದು ಹೆಲ್ದಿ ಲೈಫ್ ನಡೆಸಬೇಕು ಅನ್ನೋದೇ ನನ್ನ ಉದ್ದೇಶ. ಅದ್ರ ಸಲುವಾಗಿ ನಾನು ಸ್ವಲ್ಪ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಕೆಲವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಂದರೆ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನನ್ನ ವಿಡಿಯೋಸು. ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ತುಂಬ ಧನ್ಯವಾದಗಳು, ನನ್ನ ವಿಡಿಯೋಸ್ ನೋಡಿದವ್ರಿಗೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ನಿಮಗೂ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.